ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಈ ಕಾಕ್ರೋಚ್ ಜನತಾ ಪಾರ್ಟಿ ಡಿಪ್ಲೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಆಡಿಕೊಂಡು ಮಾತಾಡೋಕ್ಕೆ ಹೋಗಲ್ಲ. ಆ ವ್ಯಕ್ತಿ ಒಂದು ವಿಡಿಯೋ ನೋಡಿದೆ, ನಿನ್ನೆ ಮೊನ್ನೆ ಎಲ್ಲವ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವೈರಲ್ ಆಗ್ತಿದೆ. ಆಮ್ ಆದ್ಮಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಇವರು ಬರ್ತಾರೆ, ಇವರು ವಿದೇಶದಲ್ಲಿರ್ತಾರೆ, ಸಡನ್ನಾಗಿ ಬಂದು ಕಾಕ್ರೋಚ್ ಜನತಾ ಪಾರ್ಟಿ ಕಟ್ತಾರೆ. ಇವರು ಟಾರ್ಗೆಟ್ ಏನಿದ್ರು ವಿಪಕ್ಷಗಳು ಸರಿ ಮಾಡ್ತಾರೆ, ಕೆಲಸದ ಬಗ್ಗೆ ಹೇಳ್ತಾ ಇಲ್ಲ. ಪಂಜಾಬಲ್ಲಿ ಪೇಪರ್ ಲೀಕ್ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೆ ಯಾವುದೋ ಜಾರ್ಖಂಡಲ್ಲಿ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತು ಕರ್ನಾಟಕದಲ್ಲಿ KPSSC ಬಗ್ಗೆ ದೊಡ್ಡ ಹಗರಣ ಆಗಿ ಕರ್ಮಕಾಂಡ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ವ್ಯಕ್ತಿ ಏನಿದ್ರು ಬರೀ ಮೋದಿ, BJPನ ಅನ್ಫಾಲೋ ಮಾಡಿ ಮೋದಿನ ಬೈಯೋದು, ಮೋದಿನ ತೆಗಳೋದು. ಹೋರಾಟ ಮಾಡಿದ್ರು, ಎಲ್ಲ ಆಯಿತು, ರಾಜೀನಾಮೆ ಕೊಡಿಸಿದ್ರು ಧರ್ಮೇಂದ್ರ ಸಿಂಗ್ ಪ್ರಧಾನ್ ಅವ್ರನ್ನ. ಆಯಿತು, ಪಂಜಾಬಲ್ಲಿ ಯಾಕೆ ಇವರು ಹೋರಾಟ ಮಾಡಲಿಲ್ಲ? ಪಂಜಾಬಲ್ಲೂ ಪೇಪರ್ ಲೀಕ್ ಆಗಿದೆ, ಅಲ್ಲಿರೋ ವಿದ್ಯಾರ್ಥಿಗಳಲ್ವಾ, ಅಲ್ಲಿರೋ ಹುಡುಗರಲ್ವಾ? ಇಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಇವರೆಲ್ಲ ಇನ್ನೊಂದೇ ಗೂಡಿನ ಹಕ್ಕಿಗಳು. ಸುಮ್ಮನೆ ಆ ಕೊಂಬೆ ಮೇಲೆ ಈ ಕೊಂಬೆಯಲ್ಲಿ ಕೂತು ನಾವು ಆ ಕಡೆಯವರು ನಾವು ಈ ಕಡೆಯವರು ಅಂತ ಹೇಳೋದು. ಹಾಗಾಗಿ ಇವ್ರು ಕಾರ್ಯ ಮಾಡಿದ್ದೇನು? ಬರೀ ನರೇಂದ್ರ ಮೋದಿನ ಬೈಯೋದು, ಬರೀ BJPನವ್ರು ಬೈಕೊಳ್ಳಿ, ಏನಾರು ಮಾಡಲಿ, ಆದರೆ ನರೇಂದ್ರ ಮೋದಿಯವ್ರನ್ನ ಬರೀ ಬೈಯೋದು ನಾವು ಒಪ್ಪಲ್ಲ ಕಣ್ರಿ. ಯಾಕೆ ಅಂದರೆ ಪ್ರಧಾನಮಂತ್ರಿಗಳು ನಮ್ಮ ದೇಶದವರು, ನಮ್ಮ ಹೆಮ್ಮೆ. ಹಾಗಾಗಿ ನಾವು ನರೇಂದ್ರ ಮೋದಿಯವ್ರನ್ನ ಸುಲಭವಾಗಿ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ವಿಡಿಯೋ ಮಾಡಬೇಕು ಉದ್ದೇಶ ಕಾರಣ, ವಿಡಿಯೋ ನೋಡಿದ ಮೇಲೆ ಅನ್ನಿಸ್ತು, ಇವೆಂಥ ಕ್ರಿಮಿಗಳಿರ್ಬೋದು. ಎಷ್ಟು ಗಲಾಟೆ ಆಯಿತು, ಎಷ್ಟು ಜನಗಳು ಕೇಸ್ ಆಯಿತು, ಎಷ್ಟು ಅಸಹಾಯಕತೆಗಳು ಮೂಡಿದು, ಯಾವನೋ ಬೇರೆ ದೇಶದವರೆಲ್ಲ ಆಡ್ಕೊಳ್ಳೋ ಪರಿಸ್ಥಿತಿ ಆಯಿತು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಂಬೇಕಾದ್ರೆ ಯುವ ಜನತೆಗಳು ತುಂಬ ಹುಷಾರಾಗಿರಬೇಕು. ಇಂಥ ಕಚಡ ಕಂತ್ರಿಗಳನ್ನ ನಂಬಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಫಾಲೋವರ್ಸ್ ಆಗ್ಬೇಕಾದ್ರೆ 100 ಸಲ ಯೋಚನೆ ಮಾಡಿ. ಆದರೂ ಸೋಷಿಯಲ್ ಮೀಡಿಯಾದ್ರಲ್ಲಿ ಹೂ ಹಾ ಅಂತ ಒಂದು ಭಾಷಣ ಮಾಡಿದ್ರು ಅಂತೇಳಿ ಅವ್ರ ಹಿಂದ್ಗಡೆ ಹೋಗಬೇಡಿ. ದಯವಿಟ್ಟು ಯೋಚನೆ ಮಾಡಿ ನೀವು ಅವ್ರ ಹಿಂಬಾಲಕಾರಿ. ನಮ್ಮ ದೇಶದ ಭದ್ರತೆ ಪ್ರಶ್ನೆ. ಹಾಗಾಗಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ ಮತ್ತೊಂದು ಪರವಾಗಲ್ಲ, ಸಮಾಜದ ಪರವಾಗಿ ಸಮಾಜಕ್ಕೆ ಸತ್ಯ ಹೊಂದಿಸಲು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ, ಜೈ ಭೀಮ್.